ಒಂಥರ ಎಳ್ದಂಗೆ ಆಗುತ್ತಲ್ಲ ನನಗೆ ಅಂದ್ಬಿಟ್ಟು ಅವಾಗ ಅವರು ಇಳಿದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಗಾಡಿನೆಲ್ಲ ನೋಡ್ತಾರಂತೆ, ಮುಂದೆ ಎಲ್ಲ ನೋಡ್ತಾರಂತೆ. ಏನು ಹಿಂದೆ ಇದಲ್ಲ ಅಂದ್ಬಿಟ್ಟು ಮುಂದಕ್ಕೆ ಬಂದು ನೋಡ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಗಾಯ್ಸ್, ಇವತ್ತು ಬಂದು ಜನವರಿಯ ಮೊದಲನೆಯ ಮಂಗಳವಾರ. ಇವತ್ತು ಶ್ರೇಷ್ಠ ದಿವಸ ಅಂತ ಹೇಳ್ತಾರೆ. ಸೊ ಈ ಮಂಗಳವಾರ ತುಂಬಾ ಸ್ಪೆಷಲ್. ಯಾಕೆ ಅಂತ ಅಂದ್ರೆ ಜನವರಿಯಲ್ಲಿ ಮೊದಲನೇ ಮಂಗಳವಾರ, ಅದು ಸಂಕಷ್ಟಹಾರ ಚತುರ್ಥಿ ಬಂದಿರೋ ವಾರ ಇವತ್ತು. ಸೊ ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ ದೇವಸ್ಥಾನ ಬಂದು ಸುಮಾರು ವರ್ಷ ಒಂದು ಸ್ಟೋರಿ, ತುಂಬಾ ಸ್ಟೋರಿ ಇದೆ ಆ ದೇವಸ್ಥಾನಕ್ಕೆ. ಅದು ಬಂದು ನಮ್ಮ ಹತ್ತಿರದಲ್ಲಿರೋದು, ಮತ್ತೆ ನಮಗೆ ಗೊತ್ತಿರೋರ್ ದೇವಸ್ಥಾನ. ಆಮೇಲೆ ಬೆಳಗ್ಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಅದ್ರ ಪ್ರಿಪ್ರೇಷನ್ಸ್ ನಡೀತಿದೆ. ಆಮೇಲೆ ವ್ಲಾಗ್ ಎಡಿಟು, ಪ್ರಿವಿಯಸ್ ವ್ಲಾಗ್ ಎಡಿಟ್ ಎಲ್ಲ ಮಾಡಿಕೊಂಡು ಸೊ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶರ್ಟ್ ಬಂದು ನಮ್ಮ ಅಕ್ಕ ಕೊಡಿಸಿದ್ದು, ತುಂಬಾ ದಿವಸ ಆಗಿತ್ತು. ಇವತ್ತೇ ಫಸ್ಟ್ ಟೈಮ್ ಹಾಕೊಂಡಿರೋದು. ಕಬೋರ್ಡ್ ಓಪನ್ ಮಾಡ್ತಿದ್ದಂಗೆ ಸ್ಟಾರ್ಟಿಂಗ್ ಅಲ್ಲೇ ಕಾಣಿಸ್ತು, ಹೈಲೈಟ್ ಆಗಿ ಕಾಣಿಸ್ತು. ಸೊ ಅದಕ್ಕೆ ಹಾಕೊಂಡಿದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಗೈಸ್. ಆಮೇಲೆ ಇನ್ನೊಂದು, ಇವತ್ತು ಬಂದು ಸಂಕಷ್ಟಹಾರ ಚತುರ್ಥಿ, ಅಲ್ಲಿ ತುಂಬಾ ಜನ ಬಂದಿರ್ತಾರೆ. ನಾನು ದೇವಸ್ಥಾನ ಯಾವ ತರ ಇದೆ ಅಂತ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಆದ್ರೆ ಇನ್ ಕೇಸ್ ನಮಗೆ ಸಪೋಸ್ ಒಂದು ಚಾನ್ಸ್ ಏನಾದ್ರು ಸಿಕ್ಕಿದ್ರೆ ಅಂಕಲ್ ಮುಂದೆ ಕ್ಯಾಮ್ರಾ ಇಟ್ಟು ಸೊ ಅವ್ರ ಜೊತೆ ಮಾತಾಡೋ ತರ, ಸೊ ಆ ದೇವಸ್ಥಾನ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗೈಸ್, ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್, ಇವಾಗ ನಾವು ದೇವಸ್ಥಾನ ಹತ್ರ ಬಂದು ಸಖತ್ ರಶ್ ಇದ್ದಾರೆ ಗೈಸ್. ಹೇಳ್ದಂಗೆ ಸಖತ್ ರಶ್ ಇದ್ದಾರೆ. ಗಂಗಾ ಅಂಕಲ್ ಮನೆಯಲ್ಲಿ ಇದೀವಿ ಇವಾಗ. ನೋಡಿ ಎಷ್ಟು ಜನ ರಶ್ ಅವರೇ ಅಂತ. ಕತೆ ಹೇಳ್ತವ್ರೆ ಗೈಸ್ ಇವಾಗ. ಅಂದರೆ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಇದೆ. ಕತೆ ಹೇಳ್ತವ್ರೆ. ಇವರೆಲ್ಲ ನನ್ನ ನೋಡ್ತಾರೆ ಎತ್ಕೊಂಡಿದ್ದೆ. ಗೈಸ್ ಸಖತ್ತು ರಶ್ ಐತೆ. ನಮ್ಮ ಪ್ರಕಾರ ಇನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು, ನೋಡೋಣ. ನಡಿಯಪ್ಪ ಒಳಗೆ ನಡಿ, ಒಳಗೆ ನಡಿ. ಆಯ್ತು ನಡಿ ಒಳಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೊರಟಿದೀವಿ. ನೋಡಿ ಯಾರು ಇಲ್ಲ, ಫುಲ್ ಖಾಲಿ. ನಮ್ದೇ ಲಾಸ್ಟ್ ಗೈಸ್. ಎಲ್ಲ ಮುಗಿಸ್ಕೊಂಡು ಗಾಡಿ ತಗೊಂಡು ಹೊರಟಿದೀವಿ. ಓಕೆ ಗೈಸ್, ನಿನ್ನೆ ಬಂದು ಲೇಟಾಗಿ ಹೋಗಿತ್ತು. ಸೊ ಮಲ್ಕೊಬಿಟ್ಟಿದ್ದು, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದ್ರ ಬಗ್ಗೆ ಇವಾಗ ಇನ್ಫಾರ್ಮೇಶನ್ ನಮ್ಮ ಅಮ್ಮ ಕೊಡ್ತಾರೆ. ನಾನು ನಿನ್ನೆ ಅಂದರೆ ಪ್ರೀವಿಯಸ್ ಏನು ಹೇಳಿದ್ನೋ ಅದ್ರ ಟಾಪಿಕ್ ಬಗ್ಗೆ. ಬನ್ನಿ ಗೈಸ್ ಹೋಗುವ. ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ. ಹಾಯ್ ಮಾ, ಈ ಕಡೆ ನೋಡಿ ವ್ಲಾಗ್ ನಡೀತೈತೆ ತೊಳಿ. ನಿನ್ನೆ ನಮ್ಮ ಆಡಿಯನ್ಸ್ಗೆ ಹೇಳಿದ್ದೆ ದೇವಸ್ಥಾನದ ಬಗ್ಗೆ. ಸೊ ಮೊನ್ನೆ ನೀವು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದು ಇನ್ಸಿಡೆಂಟ್ಸ್ನ ಸೊ ನಮ್ಮ ಆಡಿಯನ್ಸ್ ಮುಂದೆ ಸೊ ಲೈಟಾಗಿ ಸ್ಪೀಡಾಗಿ ಹೇಳ್ಬಿಡಿ ಏನಂತ. ಓಕೆ, ನನಗೆ ಅಂಕಲ್ ಸ್ವಲ್ಪ ಜೋರಾಗಿ. ನಂಗೆ ಗಣೇಶ ದೇವಸ್ಥಾನ ಪೂಜೆ ಮಾಡ್ತಾರಲ್ಲ, ಅಂಕಲ್ ಹೇಳಿದ್ದು ನನಗೆ. ಯಾವಾಗ ಗೊತ್ತಾ, ಅಲ್ಲೇ ಒಂದು 7-8 ವರ್ಷದಲ್ಲಿ ಹೇಳಿದ್ದು ನನಗೆ. ಯಾರೋ ಒಬ್ರು ಫುಲ್ಲು ಅಲ್ಲಿ ಕತ್ಲೆ ಇತ್ತಂತೆ. ಅಲ್ಲಿ ದೇವಸ್ಥಾನ ದೊಡ್ಡ ಮೋರಿ, ಅದು ಕೆಂಗೇರಿ ಮೋರಿ, ನೀರು ಎಲ್ಲ ಹೋಗುತ್ತೆ ಅಲ್ಲಿ, ದೊಡ್ಡ ಮೋರಿ ಅದು. ಆ ಮೋರಿ ಹತ್ರ ಅದು ಅವಾಗ ಇಷ್ಟೆಲ್ಲ ಏನು ಡೆವಲಪ್ ಇರ್ಲಿಲ್ಲ ಅವಾಗ. ಆ ಟೈಮಲ್ಲಿ ಸುಮಾರು ಒಂದು 8-9 ವರ್ಷ ಆಗೈತೋ, ಇಲ್ಲ 7-8 ವರ್ಷ ಆಗಿರ್ಬೋದು. 7-8 ವರ್ಷ ಆಗಿರ್ಬೋದೇನೋ ಆಗಿದ್ದ. ಅವಾಗ ಅಂಕಲ್ ಏನ್ ಹೇಳಿದ್ರು ಅಂದ್ರೆ, ಫುಲ್ ಕರೆಂಟ್ ಇರ್ಲಿಲ್ವಂತೆ, ಕತ್ಲೆ ಆಗ್ಬಿಟ್ಟಿತ್ತಂತೆ. ಯಾರೋ ಒಬ್ರು ಸ್ಟ್ರೈಟ್ ಹೋಗೋರು, ಅಂದ್ರೆ ಏರೊಳ್ಳಿಗೆ ಹೋಗೋರು ಏನ್ ಮಾಡಿದ್ರಂತೆ, ಇಲ್ಲಿ ರೋಡ್ ಐತೇನೋ ಹತ್ರದಲ್ಲಿ ಹೋಗ್ಬಿಡೋಣ ಸುಂಗದಕಟ್ಟೆಗೆ ಅಂತ ಅನ್ಬಿಟ್ರು. ಅಂಕಲ್ ಆ ಡೆಡ್ ಎಂಡ್ ರೋಡ್ಗೆ ಹೋದ್ರಂತೆ. ಆ ರೋಡ್ಗೆ ಹೋಗ್ತಿದ್ದಂಗೆ ಎಲ್ಲಾರು ಮನೆ ಒಳಗಿದ್ರಂತೆ. ಅಲ್ಲಿ ಸುಮಾರು ಒಂದು 10-11 ಗಂಟೆ ಆಗಿತ್ತಂತೆ. ಒಳಗೆ ಇತ್ತಂತೆ, ಯಾರ ಏನ್ ಆಚೆ ಇರ್ಲಿಲ್ಲ. ಇವ್ರು ಏನ್ ಮಾಡೋರು, ಗಾಡಿಯವರು ಸ್ಟ್ರೈಟ್ ಆಗಿ ಹೋದ್ರಂತೆ. ಸ್ಟ್ರೈಟ್ ಆಗಿ ಹೋದ್ರೆ ಅವ್ರು ಅಲ್ಲಿ ಬಿದ್ದೋಗಿ ಏನಾದ್ರೂ ಆಗೋದು ಜಾಸ್ತಿನೇ ಇತ್ತಂತೆ, ಅಪಾಯ ಆಗಕ್ಕ ಅಪ್ಪನ್ಗೆ. ಹೋಯ್ತಿದ್ರಂತೆ, ರೋಡ್ ಐತೆ ಅಂತ ಅವ್ರು ಹೋಯ್ತಿದ್ರಂತೆ. ಸುಮ್ನೆ ಗಣೇಶನ್ ದೇವಸ್ಥಾನ ಬಿಟ್ಟು ಮುಂದಕ್ಕೆ ಹೋದ್ರಂತೆ. ಯಾರೋ ಬಂದ್ ಹಿಂದೆಯಿಂದ ಒಂಥರ ತಡೆದಂಗ ಆಯ್ತಂತೆ.
ಎಳೆದಂಗ್ ಆಯ್ತಂತೆ, ಗಾಡಿನೂ ಆಫ್ ಆಗೋಯ್ತಂತೆ. ಇದೇನಿದು ಗಾಡಿ ಆಫ್ ಆಗೋಯ್ತಲ್ಲ, ಒಂಥರ ಎಳೆದಂಗ್ ಆಗುತ್ತಲ್ಲ ನನಗೆ ಅಂದ್ಬಿಟ್ಟು ಅವಾಗ ಅವರು ಇಳಿದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಗಾಡಿನೆಲ್ಲ ನೋಡ್ತಾರಂತೆ, ಮುಂದೆ ಎಲ್ಲ ನೋಡ್ತಾರಂತೆ. ಏನಿದು ಹಿಂಗೆ ಇದಲ್ಲ ಅಂದ್ಬಿಟ್ಟು ಮುಂದಕ್ ಬಂದ್ ನೋಡ್ತಾರಂತೆ, ದೊಡ್ಡ ಮೊರಿ ಅಂತೆ. ಅವಾಗ ಅವ್ರಿಗೆ ಒಂಥರ ಶಾಕ್ ಆಗ್ಬಿಟ್ಟು ದೇವ್ರೆ ಇದೇನಪ್ಪಾ ನಾನು ಹಿಂಗ್ ಬಂದು ಇದ್ರೊಳಗ್ ಬಿದ್ದೋಗ್ತಿದ್ನೋ ಏನೋ ಅಂದ್ಬಿಟ್ಟು ಅವಾಗ ಹೋಗಿ ಗಣೇಶನ್ ಕೈ ಹಿಂದೆ ಬಂದ್ ನೋಡಿದ್ರಂತೆ. ಗಣೇಶನ್ ದೇವಸ್ಥಾನ ಐತಂತೆ. ಅವಾಗ ಬಂದು ಗಣೇಶನ್ ನೋಡಿ ನೋಡಿ ಕೈ ಮುಗಿದು ಅಂಕಲ್ ಕೂಗುದ್ರಂತೆ. ಅವಾಗ ಹೇಳಿದ್ರಂತೆ ಇದು ದೇವಸ್ಥಾನ ಹೆಂಗೆ ಅಂತ ಕೇಳಿದಾಗ ಅಂಕಲ್ ಹೇಳಿದ್ರಂತೆ ನಾವೇ ಪೂಜೆ ಮಾಡೋದು ಅಂತ. ಅವಾಗ ಅವರೇ ಹೇಳಿದ್ರಂತೆ ಭಾರಿ ಪವರ್ಫುಲ್ ಗಣೇಶ, ನಾನ್ ಈ ತರ ಹೋಗ್ತಿದ್ದೆ, ಹಿಂದೆ ಬಂದು ಏನೋ ಒಂಥರ ಎಳೆದಂಗ ಆಯ್ತು ನನ್ಗೆ, ಗಾಡಿನೂ ಆಫ್ ಆಗೋದು, ಈಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಆನ್ ಆಗ್ತೈತೆ, ನಾನು ದೊಡ್ಡ ಬೋರಿಗೆ ಬಿದ್ದೋಗ್ಬಿಟ್ಟಿದ್ದೆ, ಗಣೇಶನ ನನ್ನ ಕಾಪಾಡ್ದ ಅಂತ ಹೇಳಿ ಸ್ವಲ್ಪ ಕಣ್ ತುಂಬ್ಕೊಂಡು ಹೋದ್ರಂತೆ ಅವ್ರು. ಅಂಕಲ್ ನನ್ಗೆ ಹೇಳಿದ್ರು ಬಾರಿ ಈ ತರ ಆಯ್ತು ಅಂತ ಅವತ್ ಹೇಳಿದ್ರು. ಅದಕ್ಕೆ ನಾನ್ ನಿಮ್ಗೆ ಹೇಳ್ದೆ. ಗೈಸ್ ಕೇಳಿದ್ರಲ್ಲ ನೀವು ಏನಂತ ಅಂದ್ಬಿಟ್ಟು, ಇನ್ನ ಸುಮಾರಷ್ಟು ಇದೆ ಆದ್ರೆ ನಮಗ್ ಗೊತ್ತಿರಲ್ಲ ಅಷ್ಟೇ ಏನೇನ್ ಇನ್ನ ಸುಮಾರು ಇರುತ್ತೆ, ಏನೇನ್ ಹಿಡ್ದಿರುತ್ತೆ ಅಂತ ನಮಗ್ ಗೊತ್ತಿರಲ್ಲ, ಅವ್ರನ್ನೇ ಕೇಳ್ಬೇಕು. ಸೊ ಆಮೇಲೆ ಇನ್ನೊಂದು ಗೈಸ್, ಈಗ ದೇವಸ್ಥಾನ ನೀವು ಏನ್ ನೋಡಿದ್ರು, ದೇವಸ್ಥಾನ ಫಸ್ಟ್ ಆ ತರ ಇರ್ಲಿಲ್ಲ ಆಕ್ಚುಲಿ, ಅದು ಬೇರೆ ತರ ಇತ್ತು. ಅದು ಫೋಟೋ ಏನಾದ್ರು ಸಿಕ್ಕಿದ್ರೆ ನಿಮ್ಗೆ ನಾನು ಹಾಕ್ತೀನಿ ನೋಡಿ ಇವಾಗ ಸ್ಕ್ರೀನ್ ಮೇಲೆ. ಸುಮಾರಷ್ಟು ವಿಷಯ ಇದೆ ಗೈಸ್, ಅಂಕಲ್ ನ ಕೇಳಬೇಕು. ಏನಂತ ಅಂದ್ರೆ ಐ ವಾಸ್ ಪ್ರೌಡ್ಲಿ ಸೇಯಿಂಗ್ ದಟ್ ನಮ್ ಮಗ ಮನೆ ಕಟ್ಸಿದಾರೆ ಅಂತೆಲ್ಲ. ಅವ್ರ ಮನೆ ಬಂದು ಸೊ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಸೊ ನಿನ್ನೆ ಹೋಗಿದ್ದು. ನಿಮ್ಗೆ ಅವ್ರ ಹೋಮ್ ಟೂರ್ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಪಕ್ಕಾ ಹೋಮ್ ಟೂರ್ ಕೊಡ್ತೀನಿ. ಜಾಸ್ತಿ ಇಂಟ್ರೆಸ್ಟ್ ಬಂದ್ರೆ ಅದ್ರ ಮೇಲೆ ನಾನು ಹೋಮ್ ಟೂರ್ಗೆ ನಾನು ಟ್ರೈ ಮಾಡ್ತೀನಿ, ಮತ್ತೆ ಹೋಮ್ ಟೂರ್ ಕೊಡ್ತೀನಿ ನಿಮಗೆ. ದೆನ್ ಅಗೇನ್ ಬ್ಯಾಕ್ ಟಾಪಿಕ್ ಅಂತ ಅಂದ್ರೆ, ಸೊ ದೇವ್ರನ್ನ ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಯಾವ ದೇವ್ರನ್ನ ಹೋಗಪ್ಪ ಹಂಗಪ್ಪ ಹಿಂಗಪ್ಪ ಅಂತ ಅನ್ಕೊಂಡು ಸುಮಾರಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ. ಬಟ್ ಕೆಲವೊಂದು ಇನ್ಸಿಡೆಂಟ್ಸ್ ನಮಗ್ ಗೊತ್ತಿಲ್ದಲೆ ನಮಗ್ ಕಿವಿಗ್ ಬಿದ್ದಾಗ ಸೊ ಹೌದಾ ಅಂತ ನಮ್ಗೂ ಅನ್ಸುತ್ತೆ. ಸೊ ಯಾವ್ದೇ ವಿಷಯ ಆಗ್ಲಿ, ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ, ಯಾವ್ದು ಲೈಟ್ ಆಗಿ ತಗೊಳಕ್ ಹೋಗ್ಬಾರ್ದು. ಯಾವ್ದನ್ನ ಲೈಟ್ ಆಗಿ ತಗೋಬೇಕು ಅದನ್ನ ಮಾತ್ರ ತಗೋಬೇಕಂತ ಹೇಳ್ತಾ, ಸೊ ದೇವ್ರ ಮೇಲೆ ಭಕ್ತಿ ಇಡಿ, ನಂಬಿಕೆ ಇಡಿ ಗೈಸ್. ಅದ್ ಬಿಟ್ರೆ ಬೇರೆ ಇನ್ನೇನು ಹೇಳಕ್ಕಾಗಲ್ಲ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹೋಮ್ ಟೂರ್ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್.